ಆಮೇಲೆ ಮುಸ್ಲಿಮರ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಇದ್ದಂಗೆ, ಹಿಂದೂಗಳ ಅದು ಮುಸ್ಲಿಮರು ಹೇಳಿದ್ದಾರೆ. ಅಸಾದುದ್ದೀನ್ ಓವೈಸಿ ಹಮಾರ ಪಾಸ್ ಏನು ಜನ್ಮದ ಅನುಬಂಧ ಇಲ್ಲ, ಒಂದೇ ನಮ್ದು ಕಾಂಟ್ರಾಕ್ಟ್ ಇಲ್ಲ ಅಂದ್ರೆ ಬಿಟ್ಬಿಡ್ತೀವಿ. ಈಗ ಹಿಂದೂಗಳ ತರ 7 ಜನ್ಮದ ಅನುಬಂಧ ಇಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿರುವುದು ವಿವಾದಕ್ಕೆ ಕಾರಣವಾಗಿದೆ. ವಕ್ಫ್ ಬಗ್ಗೆ ಮಾತನಾಡುವ ಬರದಲ್ಲಿ ರಾಯರೆಡ್ಡಿ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಅದು ವಿವಾದಿತ ಹೇಳಿಕೆನೋ ನಿಜ ಹೇಳಿಕೆನೋ ಮುಸ್ಲಿಮರೇ ಹೇಳ್ತಾರೆ, ನಮ್ದು ಕಾಂಟ್ರಾಕ್ಟ್. ಹಾಗಾಗಿ ತಲಾಕ್ ಕೊಟ್ಟ ನಂತರ ಹೆಣ್ಣಿಗೆ ಜೀವನಾಂಶ ಕೊಡಬೇಕು ಅಂತಿಲ್ಲ ಅವರಲ್ಲಿ. ಶಾಬಾನು ಪ್ರಕರಣ ಬಂದಿದ್ದು ಅದೇ ಕಾರಣಕ್ಕಾಗಿ. ಅದರ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ಏನ್ ಹೇಳಿದಾರೆ ಕೆಲಸ ಹೇಳ್ತಿದ್ರಲ್ಲ, ತಲಾಕ್ ಮೂರ್ ಸಲ ಫೋನ್ಯಾಗ ಹೇಳ್ಬಿಟ್ರೆ ಆಗುತ್ತೆ ಡೈವರ್ಸ್. ಅವ್ರಿಗೇನು ಗೊತ್ತಿದೆಯಾ ಕಾನೂನು ತಲಾಕ್ ಹೆಂಗಾಗುತ್ತೆ ಅಂತೇಳಿ? ಇಸ್ಲಾಂ ವೆಡ್ಡಿಂಗ್ ಇಸ್ ಅ ರಿಜಿಸ್ಟರ್ ವೆಡ್ಡಿಂಗ್. ಈ ನಮ್ಮಲ್ಲಿ ಏನಂದ್ರೆ ಯಾರೋ ಸ್ವಾಮಿಗಳು ಐನರು ಯಾರೋ ಅಕ್ಕಿ ಕಾಳು ಹಾಕಿ ಒಂದು ಫೋಟೋ ಹೋಗೋದು ಬಿಟ್ರೆ ಮುಗಿದೋತು. ಅಲ್ಲಿ ಹಂಗಲ್ಲ, ಮುತಾವಲ್ಲಿ ಬರ್ತಾರೆ, ಅವ್ರ ಬುಕ್ನಾಗ ರಿಜಿಸ್ಟರ್ ಆಗುತ್ತೆ, ಅವ್ರು ಕೇಳ್ತಾರೆ ಅಪ್ಪ ಕಬೂಲಿಯತ್ ಹೇ, ಸಪರೇಟ್ ಕರ್ಕೊಂಡೋಗಿ ಹೌದು ಕಬೂಲಿಯತ್ ಅಂತ ಅವ್ರು ಹೇಳಿ ಬಿಡ್ಲಿ, ಕೇಳಿ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ಅಲ್ಲಿ ಮುತಾವಲ್ಲಿ. ಆಮೇಲೆ ಮುಸ್ಲಿಂ ಮ್ಯಾರೇಜ್ ಇಸ್ ನಾಟ್ 7 ಜನ್ಮದ ಸಂಬಂಧ ಅಲ್ಲ ಅವ್ರದ್ದು, ದಟ್ ಇಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್. ನಮ್ಮಲ್ಲಿ ಹಂಗಲ್ಲ, ಒಂದ್ಸಲ ಕಟ್ಟಿಗೆ ಮುಟ್ಟಿ ಅಂದ್ರೆ ಮುಗಿದು ಹೋಗಿದೆ, ಆಕೆ ಹೇಳ್ತಿ 7 ಜನ್ಮಕ್ಕೆ ಬೇಕಾಕಿ. ಅವ್ರು ಹಂಗಲ್ಲ, ಅವರು ಅಲ್ಲ, ಅವರು ಕಾಂಟ್ರಾಕ್ಟ್ ಮ್ಯಾರೇಜ್. ಕಾಂಟ್ರಾಕ್ಟ್ ಅಂದ್ರೆ ಮ್ಯಾರೇಜ್ ಇಸ್ ಎ ಕಾಂಟ್ರಾಕ್ಟ್. ಬೇಡ ಬಿಟ್ಬಿಡು, ಅದೇನು ತಪ್ಪಿಲ್ಲ ಅದ್ರಾಗ. ಇಲ್ಲ, ಇದರಲ್ಲಿ ವಿವಾದ ಏನಿಲ್ಲ, ಇದು ಫ್ಯಾಕ್ಟ್. ಮುಸ್ಲಿಮರು ಇದಕ್ಕೆ ಯಾರು ಒಬ್ಬನೇ ಒಬ್ಬ ಮುಸ್ಲಿಂ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ. ಹೌದು ಅಂತಾರೆ. ಶಾಬಾನು ಪ್ರಕರಣದಲ್ಲಿ ಅದೇ ಆಗಿದ್ದು. ಕಾಂಟ್ರಾಕ್ಟ್ ಮುಗಿಯಿತು, ತಲಾಕ್ ಕೊಟ್ವಿ. ಆದ್ರೆ ಆಮೇಲೆ ಟ್ರಿಪಲ್ ತಲಾಕ್ ಏನು ಅಂತ ಅವ್ರು ಹೇಳಿದ್ರಲ್ವಾ ಬಸವರಾಜ ರಾಯರೆಡ್ಡಿ, ಅದು ರಾಂಗ್. ತಲಾಕ್ ಇಲ್ಲ. ತಲಾಕ್ ನೀವು ಕೊಟ್ರೆ 6 ತಿಂಗಳ ಗ್ಯಾಪ್ ಇಡಬೇಕು. ಮತ್ತೆ ತಲಾಕ್ ಕೊಡುದು ನಾಳೆಯಿಂದ ಬರೋದಿಲ್ಲ, ಹಂಗಲ್ಲ ಅಂತ. ಡಿವೋರ್ಸ್ ಅದರಲ್ಲೂ ಕರೆಕ್ಟೇ ಇದೆ. ಈಗ ಕೋರ್ಟ್ ಕೂಡ 6 ತಿಂಗಳು ತಗೊಳುತ್ತಲ್ವಾ, ಇಲ್ಲ ನಮ್ಗಿಬ್ಬರಿಗೆ ಆಗೋದಿಲ್ಲ ಅಂತಂದ್ರೆ 6 ತಿಂಗಳು ಟೈಮ್ ಕೊಡುತ್ತೆ, ಆಮೇಲೆ ಕೊಡುತ್ತೆ. ಹಂಗೇನೆ ನೀವು ತಲಾಕ್ ಮಾಡೋದಿದ್ರು ಕೂಡ 6 ತಿಂಗಳ ಗ್ಯಾಪ್ ಅಲ್ಲಿ 3 ತಲಾಕ್ ಕೊಡಬೇಕು ಅಂತ. ಈಗಲೂ 6 ತಿಂಗಳ ಗ್ಯಾಪ್ ಅಲ್ಲಿ 3 ತಲಾಕ್ ಕೊಟ್ರೆ ತಲಾಕ್ ಮಾನ್ಯ. ಆದ್ರೆ ಮೆಸೇಜ್ ಅಲ್ಲಿ, ಫೋನಲ್ಲಿ ಯಾವುದೋ ಉಪ್ಪು ಖಾರ ಕಡಿಮೆ ಆಯ್ತು, ಸಾಂಬಾರ್ಗೆ ತಲಾಕ್ ಆಗಲ್ಲ. ನೆಕ್ಸ್ಟ್ ಬನ್ನಿ, ಮಾತಾಡಿ ಸಾಕಾಯ್ತು ಇದ್ರ ಬಗ್ಗೆ. ಪ್ರಧಾನಿ ಮೋದಿ ಇಂದು ವಕ್ಫ್ ತಿದ್ದುಪಡಿ ಬಿಲ್ ಪರ ಭರ್ಜರಿ ಬ್ಯಾಟ್ ಮಾಡಿದ್ರು. ವಕ್ಫ್ ಆಸ್ತಿ ಎಷ್ಟಿದೆ ಅದನ್ನ ಸರಿಯಾಗಿ ಬಳಸಿಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ಗೆ ಒಂದು ಸವಾಲ್ ಹಾಕಿದ್ರು. ಏನಪ್ಪಾ ಸವಾಲ್ ಅಂತಂದ್ರೆ, ಮುಸ್ಲಿಮರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ತಾಕತ್ತಿದ್ರೆ ಅಂದ್ರೆ ಆ ತರ ಇತ್ತು, ತಾಕತ್ತಿದ್ರೆ ದಮ್ಮಿದ್ರೆ ಮುಸ್ಲಿಮರನ್ನ ಪ್ರಧಾನಿ ಬೇಡಪ್ಪ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ ಇದನ್ನು ಯಾವ ರೀತಿ ತಗೊಳತ್ತೆ ಕಾದ್ ನೋಡೋಣ. ರಿಪೋರ್ಟ್ ನಿಮ್ಮ ಮುಂದೆ. ಮುಸ್ಲಿಂ ಯುವಕರು ಯಾಕೆ ಪಂಕ್ಚರ್ ಹಾಕ್ತಾರೆ? ವಕ್ಫ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ. साथियों, वक्फ के नाम पर लाखों हेक्टर जमीन पूरे देश में है. इस जमीन, इस प्रॉपर्टी से गरीब का, बेसहारा महिलाओं बच्चों का भला होना चाहिए था. और आज ईमानदारी से उसका उपयोग हुआ होता तो मेरे मुसलमान नौजवानों को साइकिल के पंक्चर बना करके जिंदगी नहीं गुजारनी पड़ती. ಕಾಂಗ್ರೆಸ್ಸಿಗರು ಮುಸ್ಲಿಮರನ್ನೇ ಅಧ್ಯಕ್ಷ ಮಾಡಿ. अगर सच्चे अर्थ से आपके दिल में मुसलमानों के लिए थोड़ी भी हमदर्दी है तो कांग्रेस पार्टी अपने पार्टी के अध्यक्ष मुसलमान को बनाए. क्यों नहीं बनाते भाई? संसद में टिकट देते हैं, 50% मुसलमानों को दो. जीत करके आएंगे तो अपनी बात बताएंगे. लेकिन ये नहीं करना है. कांग्रेस में तो कुछ नहीं देना है. देश के नागरिकों के अधिकारों को छीनना और देना. ಸಂಕಷ್ಟ ಬಂದಾಗ ಸಂವಿಧಾನ ಎನ್ನುತ್ತಾರೆ. कांग्रेस ने हमारे पवित्र संविधान को सत्ता हासिल करने का एक हथियार बना दिया. जब कांग्रेस को सत्ता का संकट दिखा,
उन्होंने संविधान को कुचल दिया। ನರೇಂದ್ರ ಮೋದಿ ಇಂದು ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಾರೆ. ಮುಸ್ಲಿಮರನ್ನೇ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ಎಂದು ಸವಾಲ್ ಹಾಕಿದ್ದಾರೆ. ನಮ್ಮ ಮಾತನ್ನ ಕೈಪಡೆ ಅದೆಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೋ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಮೇಲೆ ಮುಸ್ಲಿಮರ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಇದ್ದಂಗೆ ಹಿಂದೂಗಳ, ಅದು ಮುಸ್ಲಿಮರು ಹೇಳಿದ್ದಾರೆ. ಅಸಾದುದ್ದೀನ್ ಓವೈಸಿ, ಹಮಾರ ಪಾಸ್ ಏನು ಜನ್ಮ ಜನ್ಮದ ಅನುಬಂಧ ಇಲ್ಲ, ಒಂದೇ ನಮ್ದು ಕಾಂಟ್ರಾಕ್ಟ್ ಇಲ್ಲ ಅಂದ್ರೆ ಬಿಟ್ಬಿಡ್ತೀವಿ. ಈಗ ಹಿಂದೂಗಳ ತರ 7 ಜನ್ಮದ ಅನುಬಂಧ ಇಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿರುವುದು ವಿವಾದಕ್ಕೆ ಕಾರಣವಾಗಿದೆ. ವಕ್ಫ್ ಬಗ್ಗೆ ಮಾತನಾಡುವ ಬರದಲ್ಲಿ ರಾಯರೆಡ್ಡಿ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಅದು ವಿವಾದಿತ ಹೇಳಿಕೆನೋ ನಿಜ ಹೇಳಿಕೆನೋ ಮುಸ್ಲಿಮರೇ ಹೇಳ್ತಾರೆ, ನಮ್ದು ಕಾಂಟ್ರಾಕ್ಟ್. ಹಾಗಾಗಿ ತಲಾಕ್ ಕೊಟ್ಟ ನಂತರ ಹೆಣ್ಣಿಗೆ ಜೀವನಾಂಶ ಕೊಡಬೇಕು ಅಂತಿಲ್ಲ ಅವರಲ್ಲಿ. ಶಾಬಾನು ಪ್ರಕರಣ ಬಂದಿದ್ದು ಅದೇ ಕಾರಣಕ್ಕಾಗಿ. ಅದರ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ಏನ್ ಹೇಳಿದಾರೆ ಕೆಲಸ ಹೇಳ್ತಿದ್ರಲ್ಲ, ತಲಾಕ್ ಮೂರ್ ಸಲ ಫೋನ್ಯಾಗ ಹೇಳ್ಬಿಟ್ರೆ ಆಗುತ್ತೆ ಡೈವರ್ಸ್. ಅವ್ರಿಗೇನು ಗೊತ್ತಿದೆಯಾ ಕಾನೂನು ತಲಾಕ್ ಹೆಂಗಾಗುತ್ತೆ ಅಂತೇಳಿ? ಇಸ್ಲಾಂ ವೆಡ್ಡಿಂಗ್ ಇಸ್ ಎ ರಿಜಿಸ್ಟರ್ ವೆಡ್ಡಿಂಗ್. ಈ ನಮ್ಮಲ್ಲಿ ಏನಂದ್ರೆ ಯಾರೋ ಸ್ವಾಮಿಗಳು ಐನರು ಯಾರೋ ಅಕ್ಕಿ ಕಾಳು ಹಾಕಿ ಒಂದು ಫೋಟೋ ಹೋಗೋದು ಬಿಟ್ರೆ ಮುಗಿದೋತು. ಅಲ್ಲಿ ಹಂಗಲ್ಲ, ಮುತಾವಲ್ಲಿ ಬರ್ತಾರೆ, ಅವ್ರ ಬುಕ್ನಾಗ ರಿಜಿಸ್ಟರ್ ಆಗುತ್ತೆ, ಅವ್ರು ಕೇಳ್ತಾರೆ ಆಪ್ಕೋ ಕಬೂಲಿಯತ್ ಹೇ, ಸಪರೇಟ್ ಕರ್ಕೊಂಡೋಗಿ ಹೌದು ಕಬೂಲಿಯತ್ ಅಂತ ಅವ್ರು ಹೇಳಿ ಬಿಡ್ಲಿ, ಕೇಳಿ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ಅಲ್ಲಿ ಮುತಾವಲ್ಲಿ. ಆಮೇಲೆ ಮುಸ್ಲಿಂ ಮ್ಯಾರೇಜ್ ಇಸ್ ನಾಟ್ 7 ಜನ್ಮದ ಸಂಬಂಧ ಅಲ್ಲ ಅವ್ರದ್ದು, ದಟ್ ಇಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್. ನಮ್ಮಲ್ಲಿ ಹಂಗಲ್ಲ, ಒಂದ್ಸಲ ಕಟ್ಟಿಗೆ ಮುಟ್ಟಿ ಅಂದ್ರೆ ಮುಗಿದು ಹೋಗಿದೆ, ಆಕೆ ಹೇಳ್ತಿ 7 ಜನ್ಮಕ್ಕೆ ಬೇಕಾಕಿ. ಅವ್ರು ಹಂಗಲ್ಲ, ಅವರು ಅಲ್ಲ, ಅವರು ಕಾಂಟ್ರಾಕ್ಟ್ ಮ್ಯಾರೇಜ್. ಕಾಂಟ್ರಾಕ್ಟ್ ಅಂದ್ರೆ ಮ್ಯಾರೇಜ್ ಇಸ್ ಎ ಕಾಂಟ್ರಾಕ್ಟ್. ಬೇಡ ಬಿಟ್ಬಿಡು, ಅದೇನು ತಪ್ಪಿಲ್ಲ ಅದ್ರಾಗ. ಇಲ್ಲ, ಇದರಲ್ಲಿ ವಿವಾದ ಏನಿಲ್ಲ, ಇದು ಫ್ಯಾಕ್ಟ್. ಮುಸ್ಲಿಮರು ಇದಕ್ಕೆ ಯಾರು ಒಬ್ಬ ಮುಸ್ಲಿಂ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ. ಹೌದು ಅಂತಾರೆ. ಶಾಬಾನು ಪ್ರಕರಣದಲ್ಲಿ ಅದೇ ಆಗಿದ್ದು. ಕಾಂಟ್ರಾಕ್ಟ್ ಮುಗಿಯಿತು, ತಲಾಕ್ ಕೊಟ್ವಿ. ಆದ್ರೆ ಆಮೇಲೆ ಟ್ರಿಪಲ್ ತಲಾಕ್ ಏನು ಅಂತ ಅವ್ರು ಹೇಳಿದ್ರಲ್ವಾ ಬಸವರಾಜ ರಾಯರೆಡ್ಡಿ, ಅದು ರಾಂಗ್. ತಲಾಕ್ ಇಲ್ಲ. ತಲಾಕ್ ನೀವು ಕೊಟ್ರೆ 6 ತಿಂಗಳ ಗ್ಯಾಪ್ ಇಡಬೇಕು. ಮತ್ತೆ ತಲಾಕ್ ಕೊಡುದು ನಾಳೆಯಿಂದ ಬರೋದಿಲ್ಲ, ಹಂಗಲ್ಲ ಅಂತ. ಡಿವೋರ್ಸ್ ಅದರಲ್ಲೂ ಕರೆಕ್ಟೇ ಇದೆ. ಈಗ ಕೋರ್ಟ್ ಕೂಡ 6 ತಿಂಗಳು ತಗೊಳುತ್ತಲ್ವಾ, ಇಲ್ಲ ನಮ್ಗಿಬ್ಬರಿಗೆ ಆಗೋದಿಲ್ಲ ಅಂತಂದ್ರೆ 6 ತಿಂಗಳು ಟೈಮ್ ಕೊಡುತ್ತೆ, ಆಮೇಲೆ ಕೊಡುತ್ತೆ. ಹಂಗೇನೆ ನೀವು ತಲಾಕ್ ಮಾಡೋದಿದ್ರು ಕೂಡ 6 ತಿಂಗಳ ಗ್ಯಾಪ್ ಅಲ್ಲಿ 3 ತಲಾಕ್ ಕೊಡಬೇಕು ಅಂತ. ಈಗಲೂ 6 ತಿಂಗಳ ಗ್ಯಾಪ್ ಅಲ್ಲಿ 3 ತಲಾಕ್ ಕೊಟ್ರೆ ತಲಾಕ್ ಮಾನ್ಯ. ಆದ್ರೆ ಮೆಸೇಜ್ ಅಲ್ಲಿ, ಫೋನಲ್ಲಿ ಯಾವುದೋ ಉಪ್ಪು ಖಾರ ಕಡಿಮೆ ಆಯ್ತು, ಸಾಂಬಾರ್ಗೆ ತಲಾಕ್ ಆಗಲ್ಲ. ನೆಕ್ಸ್ಟ್ ಬನ್ನಿ, ಮಾತಾಡಿ ಸಾಕಾಯ್ತು ಇದ್ರ ಬಗ್ಗೆ. ಪ್ರಧಾನಿ ಮೋದಿ ಇಂದು ವಕ್ಫ್ ತಿದ್ದುಪಡಿ ಬಿಲ್ ಪರ ಭರ್ಜರಿ ಬ್ಯಾಟ್ ಮಾಡಿದ್ರು. ವಕ್ಫ್ ಆಸ್ತಿ ಎಷ್ಟಿದೆ ಅದನ್ನ ಸರಿಯಾಗಿ ಬಳಸಿಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ಗೆ ಒಂದು ಸವಾಲ್ ಹಾಕಿದ್ರು. ಏನಪ್ಪಾ ಸವಾಲ್ ಅಂತಂದ್ರೆ, ಮುಸ್ಲಿಮರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ತಾಕತ್ತಿದ್ರೆ ಅಂದ್ರೆ ಆ ತರ ಇತ್ತು, ತಾಕತ್ತಿದ್ರೆ ದಮ್ಮಿದ್ರೆ ಮುಸ್ಲಿಮರನ್ನ ಪ್ರಧಾನಿ ಬೇಡಪ್ಪ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ ಇದನ್ನು ಯಾವ ರೀತಿ ತಗೊಳತ್ತೆ ಕಾದ್ ನೋಡೋಣ. ರಿಪೋರ್ಟ್ ನಿಮ್ಮ ಮುಂದೆ. ಮುಸ್ಲಿಂ ಯುವಕರು ಯಾಕೆ ಪಂಕ್ಚರ್ ಹಾಕ್ತಾರೆ? ವಕ್ಫ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ. साथियों, वक्फ के नाम पर लाखों हेक्टेयर जमीन पूरे देश में है. इस जमीन, इस प्रॉपर्टी से गरीब का, बेसहारा महिलाओं बच्चों का भला होना चाहिए था, और आज ईमानदारी से उसका उपयोग हुआ होता तो मेरे मुसलमान नौजवानों को साइकिल के पंक्चर बना करके जिंदगी नहीं गुजारनी पड़ती. ಕಾಂಗ್ರೆಸ್ಸಿಗರು ಮುಸ್ಲಿಮರನ್ನೇ ಅಧ್ಯಕ್ಷ ಮಾಡಿ. अगर सच्चे अर्थ से आपके दिल में मुसलमानों के लिए थोड़ी भी हमदर्दी है तो कांग्रेस पार्टी अपने पार्टी के अध्यक्ष मुसलमान को बनाए. क्यों नहीं बनाते भाई? संसद में टिकट देते हैं, 50% मुसलमानों को दो, जीत करके आएंगे तो अपनी बात बताएंगे. लेकिन ये नहीं करना है. कांग्रेस में तो कुछ नहीं देना है. देश के नागरिकों के अधिकारों को छीनना और देना. ಸಂಕಷ್ಟ ಬಂದಾಗ ಸಂವಿಧಾನ ಎನ್ನುತ್ತಾರೆ. कांग्रेस ने हमारे पवित्र संविधान को
सत्ता हासिल करने का एक हथियार बना दिया। जब जब कांग्रेस को सत्ता का संकट दिखा, उन्होंने संविधान को कुचल दिया। ನರೇಂದ್ರ ಮೋದಿ ಇಂದು ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಾರೆ. ಮುಸ್ಲಿಮರನ್ನೇ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ಎಂದು ಸವಾಲ್ ಹಾಕಿದ್ದಾರೆ. ನಮ್ಮ ಮಾತನ್ನ ಕೈಪಡೆ ಅದೆಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೋ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.